ರಾಜ್ಯದ ಜನ ಏನು ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿಯೇ ಕೊರೋನಾ ಮತ್ತಷ್ಟು ಪಸರಿಸಲಿಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಅರ್ಥಾತ್ ರಾಜ್ಯದಲ್ಲಿ ಕೋವಿಡ್ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಹೊಸ ತಳಿ JN1 ಸದ್ದಿಲ್ಲದೆ ಅಟ್ಟಹಾಸವನ್ನು ಮೆರೆಯಲಿಕ್ಕೆ ಹೊಂಚು ಹಾಕಿದೆ. ಈ ನಡುವೆ ಹೆಮ್ಮಾರಿ JN1 ಬಗ್ಗೆ ಆರೋಗ್ಯ ಇಲಾಖೆ ಶಾಕಿಂಗ್ ಸುದ್ದಿಯನ್ನು ಹೊರಹಾಕಿದೆ. ಆಗ್ನೇಯ ರಾಷ್ಟ್ರಗಳಾದ ಸಿಂಗಾಪುರ, ಮಲೇಷಿಯಾ, ಅಮೆರಿಕ ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ JN1 ಉಪತಳಿಯೇ ಹೆಚ್ಚು ಪತ್ತೆಯಾಗಿದೆ. ಹೀಗಾಗಿ ವಿಶ್ವದಲ್ಲಿ JN1 ಉಪತಳಿ ಡಾಮಿನೆಂಟ್ ಸ್ಪ್ರೆಡ್ ಆಗಿ ಅದು ಪಸರಿಸ್ತಾ ಇರುವಂತಹದ್ದು. ಈ ನಡುವೆ ರಾಜ್ಯದಲ್ಲಿ ಟೆನ್ಷನ್ ಇದು ಕೂಡ ಈ ವಿಚಾರವೂ ಕೂಡ ಹೆಚ್ಚಾಗಲಿಕ್ಕೆ ಕಾರಣವಾಗ್ತಾ ಇದೆ. JN1 ರೂಪಾಂತರಿಯ ಬಗ್ಗೆ ಆರೋಗ್ಯ ಇಲಾಖೆ ಶಾಕಿಂಗ್ ನ್ಯೂಸನ್ನು ಹೊರಹಾಕಿದೆ. ರಾಜ್ಯದಲ್ಲಿ ದಾಖಲಾಗ್ತಾ ಇರುವ ಹೊಸ ಕೋವಿಡ್ ಕೇಸ್ನಲ್ಲಿ 90% ಒಮಿಕ್ರಾನ್ ರೂಪಾಂತರಿ JN1 ಕಾಣಿಸಿಕೊಳ್ಳುವ ಬಗ್ಗೆ ಪ್ರಿಡಿಕ್ಟ್ ಅನ್ನು ಮಾಡಲಾಗಿದೆ. ನೋಡಿ, ಈಗ ನಾವು 192 ಸ್ಯಾಂಪಲ್ ಏನು ಕಳಿಸಿದ್ವಿ, 60 ಏನು ಟೆಸ್ಟ್ ಮಾಡಿದ್ವಿ, 60ಅಲ್ಲಿ 50% ನಮಗೆ JN1 ಬಂದಿದೆ. ಹಾಗಾದರೆ 34 ಸ್ಯಾಂಪಲ್ಲು JN1 ಬಂದಿದೆ. ಹಾಗಾದರೆ ಬಹುತೇಕ ಒಂದು ಆ್ಯಾವ್ರೇಜ್ ನಾವು ತೆಗೆದುಕೊಂಡ್ರೂ ಇರೋ ಎಲ್ಲ ಕೋವಿಡ್ ಪಾಸಿಟಿವ್ಸಲ್ಲಿ ಒಂದು 40% 50% ಕೇಸ್ JN1 ಇರುತ್ತೆ. ನಮ್ಮ ರಾಜ್ಯದಲ್ಲಿ ಈಗಾಗಲೇ ಇದು ಇದೆ ಅಂತ ಗೊತ್ತಾದ ಮೇಲೆ ಮುಂದೆ ನಾವು ಸ್ಯಾಂಪ್ಲಿಂಗ್ ಹೆಚ್ಚು ಸಂಖ್ಯೆಯಲ್ಲಿ ಕಳಿಸಿದ್ರು ಕೂಡ ನೀವು ಹೇಳೋ ಪ್ರಕಾರ ಸಿನ್ಸ್ ಇಟ್ ಈಸ್ ದಿ ಡಾಮಿನೆಂಟ್ ಸ್ಟ್ರೇನ್ ನಾವು ವಿಶ್ವಾದ್ಯಂತ ನೋಡಿದಾಗ ಕೂಡ ಮತ್ತು ನಮ್ಮ ದೇಶದಲ್ಲಿ ಕೂಡ ನೋಡಿದಾಗ ಕೂಡ ಇದೇ ಡಾಮಿನೆಂಟ್ ಸ್ಟ್ರೇನ್ ಇರೋದ್ರಿಂದ ಸಬ್ಸ್ಟ್ರೇನ್ ಇರೋದ್ರಿಂದ ಹೆಚ್ಚು ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ನಮಗೆ JN1 ಸಿಗೋದು ಸಾಧ್ಯತೆ ಹೆಚ್ಚಿದೆ. ಇಲ್ಲ, ಇರ್ತಕ್ಕಂಥ ಹಳೆ ನಮ್ಮದು XBB ಸ್ಟ್ರೇನ್ ಏನಿದೆ ಅದು ಕಂಡುಕೊಂಡಿದೆ. ಒಮಿಕ್ರಾನ್ದು BA 2.86 ಏನಿದೆ ಹಳೆ ಸ್ಟ್ರೇನು ಅದು ಕೂಡ ಕಂಡು ಬಂದಿದೆ.